ಬೀಗ ಬೀಗತಿ ಮನೆ ತವರ ಮನೆ ಮಾಡ್ತಾ ಇರ್ಬೇಕು. ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ರೀಟಾಗಿ ತಗೊಂಡ್ರಾಯ್ತು. ಇವ್ರು ಡ್ಯಾನ್ಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ? ನಮಗೆ ರೋಸ್ ಹೋಗಿದೆ. ರೀಟೆಕ್ ತಗೊಂಡು ಇವರು. ಹೌದಾ? ಅದಕ್ಕೆ ಎಲ್ರಿಗೂ ನೀವು ಇಷ್ಟ ಆಗೋದು. ನೀವು ಗುಡ್ ಹಾರ್ಟ್ ಪರ್ಸನ್ ಇರೋದನ್ನ ಇದ್ದಂಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟೆ ಜನ ನಿಮ್ಮನ್ನ ಇಷ್ಟಪಡೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಕಸಿನ್ದು ರಿಸೆಪ್ಷನ್ ಇದೆ, ಸೊ ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಬಟ್ ನೀವು ನೋಡ್ತಾ ಇರ್ಬೋದು, ಈ ಆರೆಂಜ್ ಸ್ಯಾರಿನ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಬಟ್ ಆ ಟೈಮೇ ಬಂದಿರಲಿಲ್ಲ. ಓಕೆ, ಇವತ್ತು ಪ್ಲ್ಯಾನ್ ಮಾಡಿ ಇವತ್ತು ಹಾಕ್ಕೊಳ್ಳೋಣ ಅಂತ ಏನೋ ಡಿಸೈಡ್ ಮಾಡಿದ್ವಿ. ಸ್ಯಾರಿ ಉಟ್ಕೊಳ್ಳೋಷ್ಟ್ರಲ್ಲಿ ಸಾಕಾಗೋಯ್ತು. ನಮಗೆ ಬೇರೆ ಇಲ್ಲಿ ಅರ್ಜೆಂಟಾಗಿ ರೆಡಿಯಾಗಿ ಅಂತಿದ್ದಾರೆ. ಬಟ್ ಇಬ್ರಿಗೂ ಪೇಷನ್ಸಿಂದ ಅದು ಪ್ಲೇಟಿಂಗ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಬೇಕಲ್ವ, ಅದು ಆಗ್ತಾನೇ ಇಲ್ಲ. ಸೊ ಇಬ್ಬರು ವೇರ್, ಅವಳದು ಅಲ್ಲಿ ನೋಡಿ ಅಲ್ಲಿ ಇಟ್ಟಿದ್ದಾಳೆ. ಸೊ ಇಬ್ಬರು ವೇರ್ ಮಾಡೋಣ ಅಂತ ತೆಗ್ದೋರು ಇದು ಯಾಕೋ ಸರಿ ಬರ್ತಾ ಇಲ್ಲ, ಈಗ ಬೇಡ ಅರ್ಜೆಂಟಿಗೆ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡು ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದೆ ನಾನು. ಅವಳು ರೆಡ್ ಕಲರ್ದು ಹಾಕ್ಕೊಂಡ್ಲು. ಸೊ ಈ ಸ್ಯಾರಿ ನನಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ. ಕಲರ್ ಕಾಂಬಿನೇಷನ್ ಇದು ಯೂಶಲಿ ರೆಡ್ ಪಿಂಕ್ ಈ ಥರನೇ ಇದೆ ಅಲ್ವಾ. ಸೊ ಈ ಕಲರ್ ಚೆನ್ನಾಗಿದೆ ಈ ಸ್ಯಾರಿ, ಮತ್ತು ವೇರ್ ಮಾಡೋಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಹಾಕೊಳ್ಳೋದಕ್ಕೂ ಕೂಡ ತುಂಬ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ನಾನು ಏನಂದರೆ ಈ ಪ್ಲೇಟಿಂಗ್ಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅದಕ್ಕೆ ಹಿಂಗೆ ಸಿಂಗಲ್ ಪಿನ್ ಮಾಡಿಬಿಡ್ತೀನಿ. ಸೊ ಬಟ್ ಚೆನ್ನಾಗೇ ಕಾಣ್ತಾ ಇದೆ. ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ನಾವು ಕೂಡ ರೆಡಿ ಆದ್ವಿ. ಈಗ ನಾನು ಮತ್ತು ನಮ್ಮ ಅಕ್ಕ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಮಾಡಿಬಿಟ್ಟು ಬೇಗ ಹೊರಟು ಬಿಡೋದೇನೆ. ಸೊ ತುಂಬ ಟೈಮ್ ವೇಸ್ಟ್ ಆಗೋಯ್ತು. ಆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಿ ಅದರಲ್ಲೇ ಅರ್ಧ ನಮಗೆ ಟೈಮ್ ವೇಸ್ಟ್ ಆಗೋಯ್ತು. ಈಗ ಸಿಂಪಲಾಗಿ ರೆಡಿಯಾಗಿದ್ದಾಯಿತು. ನವೀನ್ ರೆಡಿನಾ? ಸೊ ಬನ್ನಿ ಇಲ್ಲಿ ಹಾಕೊಳ್ಳಿ. ನವೀನ್ ಅವ್ರಂತೂ ಆಲ್ವೇಸ್ ವೈಟ್, ಅವ್ರು ಜಾಸ್ತಿ ವೈಟ್ ವೇರ್ ಮಾಡ್ತಾರೆ, ಮತ್ತೆ ಅವ್ರು ಅದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾರೆ. ಎಷ್ಟು ಫ್ಯಾನ್ಸು ನವೀನ್ ಅವ್ರಿಗೆ ಅಂದರೆ, ಯಪ್ಪ ರಮ್ಯಾ ಇಸ್ ಗುಡ್ ಬಟ್ ಐ ಲೈಕ್ ನವೀನ್ ಅಂತೆ. ಆ ಥರ ಎಲ್ಲ ಕಮೆಂಟ್ಸ್ ಗೊತ್ತಾ? ನಿನ್ನೆ ವಿಡಿಯೋದಲ್ಲಿ ನವೀನ್ ನಾವು ಲೈವ್ ಸ್ಟೋರಿ ಶೇರ್ ಮಾಡಿದ್ದೀವಲ್ಲ, ಅದರಲ್ಲಿ ಹೆಂಗೆ ಫ್ಯಾನ್ಸು. ನವೀನ್ ಅವ್ರಿಗೆ ಏನು ತುಂಬ ಅಪ್ರಿಷಿಯೇಟ್ ಮಾಡಿದ್ದೇನು ಯಪ್ಪ, ಸಿಕ್ಕಾಪಟ್ಟೆ ಫ್ಯಾನ್ಸ್. ಹಿಡ್ಕಳಿ ಕೈ ನೋಗ್ತೈತೆ ನನಗೆ. ನೋಡಿ ಹೆಂಗ್ ರೆಡಿ ಆಗೋರೆ. ರೆಡಿ ಆಗಿದ್ದೀನಿ. ನಾರ್ಮಲ್ ಆಗಿ ಒಂದು ವೈಟ್ ಶರ್ಟ್ ಹಾಕೊಂಡಿದ್ದೀನಿ. ಆದ್ರೂ ಸೂಪರ್ ಆಗಿ ಕಾಣ್ತಾ ಇದೀವಿ. ಫ್ರೆಂಡ್ಸ್, ಹೇಗಿದೆ ನಮ್ ಜೋಡಿ ಕಮೆಂಟ್ ಮಾಡಿ ಆಯ್ತಾ, ಇಬ್ರು ಹೇಗ್ ಕಾಣ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸ್ವಲ್ಪ ನಮ್ದು ನಾರ್ಮಲ್ ಆಗಿ ಕಣ್ಣು ನಾರ್ಮಲ್ ಆಗಿ ರೆಡ್ ಆಗಿರುತ್ತೆ. ಅಯ್ಯೋ ಏನ್ ಗೊತ್ತಾ, ಇವ್ರದ್ದು ಈಗ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿರೋದು. ನಾವ್ ಯಾವ್ದೋ ಒಂದು ರೀಲ್ಸ್ ಮಾಡಿದ್ವಿ, ಹಿಂಗೆ ಇವ್ರ ಕಣ್ಣು ಫುಲ್ ರೆಡ್ ಆಗಿ ಕಾಣ್ತಾ ಇತ್ತು. ಅದು ನೋಡ್ಬಿಟ್ಟು ಬೇಜಾರ್ ಮಾಡ್ಕೋಬಿಡಿ ರಮ್ಯಾ ಅವರೇ, ನವೀನ್ ಅವ್ರು ಡ್ರಿಂಕ್ಸ್ ಮಾಡ್ತಾರ ಅಂತ ಯಾರೋ ಕಮೆಂಟ್. ಆಕ್ಚುಲಿ ಇದು ಪ್ರಾಬ್ಲಮ್ ನನಗೆ ಡಾಕ್ಟರ್ ತೋರಿಸಿದಾಗ, ನಿಮ್ದು ರಕ್ತನಾಳಗಳು ದೊಡ್ಡದಿದೆ, ಹಾಗಾಗಿ ಕಣ್ಣು ರೆಡ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಸ್ಪೆಕ್ಸ್ ಯೂಸ್ ಮಾಡಬೇಕು, ಧೂಳುಗಳು ಬೀಳ್ದಂಗೆ ಆ ಥರ ಹೇಳಿದ್ದಾರೆ. ಎಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ? ನಾನು ರೆಗ್ಯುಲರ್ ಆಗಿ ಹಂಗೆಲ್ಲ ಹಾಕೊಳ್ಳಲ್ಲ. ಹಂಗೆ ಹಾಕೊಂಡ್ರೆ ನಮಗೇನೋ ನಮ್ಮೇಲೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯ್ತಾ ಇರ್ತದೆ. ಏನೋ ಒಂಥರ ಚಪ್ಪರ್ ಶೋಕಿ ಮಾಡ್ತಾ ಇದೀವಿ ಅನ್ನೋ ಥರ. ಏನ್ ಶೋಕಿ? ಚಪ್ಪರ್ ಸ್ಪೆಕ್ಸ್ ಹಾಕೊಂಡ್ರೆ ಚಪ್ರಿ ಥರ ಏನೇನೋ ಹೇಳ್ತಾರೆ. ನನಗದು ಇಷ್ಟ ಆಗಲ್ಲ. ಈಗೇನೋ ಫಿಲಮ್ ಹೀರೋಗಳೆಲ್ಲ 24/7 ಹಾಕೊಂಡಿರ್ತಾರಲ್ಲ, ಆ ಥರ ಬಿಲ್ಡಪ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಅವೆಲ್ಲ ನಮ್ ಕಣ್ಣಿಗೆ ಒಳ್ಳೇದಾಗತ್ತಾನೆ ಇಂಪಾರ್ಟೆಂಟ್. ಏನೇ ಆದ್ರೂ ನನಗೆ ಅದೊಂಥರ ಅನ್ಸುತ್ತೆ. ಹಂಗೆಲ್ಲ ಬೇಡಪ್ಪ. ಹೇಗೆ ಕಾಣ್ತಾ ಇದ್ದೀನಿ ನಾನಾಗೆ ಕೇಳೋವರೆಗೂ ನೀನ್ ಹೇಳಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಕೇಳಿದೆ. ಇಲ್ಲಿ ಒಂದು ಫ್ಯಾನ್ ಹಾಕ್ಸ್ಬೇಕು ದೇವರನ್ನ, ನೀನು ಹೇಳಿದ್ ನಿಜ. ನಾನು ಹೇಳಲ್ವಾ, ಮ್ಯಾಕ್ಸಿಮಮ್ ನಾವು ಬೆಡ್ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗೋದಕ್ಕಿಂತ ಇಲ್ಲಿ ಬಂದು ಈ ಮಿರರ್ ಮುಂದೆ ರೆಡಿ ಆಗೋದೇ ಜಾಸ್ತಿ. ಹಂಗಾಗಿ ಇಲ್ಲಿ ಒಂದು ಫ್ಯಾನ್ ಇರ್ಲಿ ನವೀನ್, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ. ಇಲ್ಲೊಂದು ಫ್ಯಾನ್ ಹಾಕ್ಸ್ಕೊಬೇಕು. ಫುಲ್ ಶೆಕೆ. ಅದಲ್ಲದೆ ಈಗ ಬೇಸಿಗೆ ಶುರು ಆಯ್ತಲ್ಲ, ಹಾಗಾಗಿ ನೋಡಿ ಫ್ರೆಂಡ್ಸ್, ಇವರು ಅಕ್ಕ ತಂಗಿ ರೆಡಿ ಆಗೋ ಪರದಲ್ಲಿ ಎಷ್ಟು ಗಲೀಜ್ ಮಾಡೋರೆ ರೂಮ್ನ. ನಾವು ಬಂದು ಕ್ಲೀನ್ ಮಾಡ್ತೀವಿ ಆಯ್ತಾ. ನಾವು ಕ್ಲೀನ್ ಮಾಡ್ತೀರಾ? ನಾನು ಫ್ಯಾನ್ ಆಫ್ ಮಾಡ್ಬಿಟ್ಟು ಲೈಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ, ಮಾತಾಡ್ತೀರಿ. ಹೆಂಗೆ? ಸರಿ, ಓಕೆ. ಯಾರಾದ್ರೂ ಮದ್ವೆಗೆ ಬರ್ತಾ ಇದ್ರೆ ಬನ್ನಿ, ಮೀಟ್ ಆಗೋಣ. ಯಾರಾದ್ರೂ ಪಾಪ ಮದ್ವೆಗೆ ಹುಡುಗಿ ಕಡೆ ರಿಲೇಷನ್ಸು ಅಥವಾ ಹುಡುಗಿ ಫ್ರೆಂಡ್ಸು ಬರ್ತಾ ಇರ್ಬೋದು, ಯಾರೋ ಗೊತ್ತು. ಬಂದ್ರೆ ಆರಾಮಾಗಿ. ಕೆಲವ್ರು ಏನು ಗೊತ್ತಾ, ಏನು ಅನ್ಕೋತಾರೋ ಏನೋ ಅಂದ್ಬಿಟ್ಟೆ ಮಾತಾಡ್ಸಲ್ಲ. ನಾವೇನು ಅನ್ಕೊಳ್ಳಲ್ಲ, ನಾವು ನಿಮ್ಮ ಥರನೇ ಆರಾಮಾಗಿ. ಇವತ್ತು ಯಾರೋ ನಿಮ್ಮನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಅವರು ಆ್ಯಕ್ಚುಲಿ ನಾನು ಮನೆ ಕಡೆಗೆ ಬರ್ತಾ ಇದ್ದೆ, ನನ್ನನ್ನು ಹುಡುಕೊಂಡೇ ಬರ್ತಾ ಇದ್ರಂತೆ. ಅಂದ್ರೆ ಅವರು ಪ್ರಾಪರ್ಟಿ ವಿಚಾರವಾಗಿ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಬೈಕಲ್ಲಿ. ಸೊ ಸಿಕ್ಬಿಟ್ಟು ಹೇಮಾ ಅಂತ, ಅವರು ಅವ್ರ ಹಸ್ಬೆಂಡ್ ಇಬ್ರು ರಮ್ಯಾ ಅವ್ರ ಅಂತ ಕೇಳಿದೆ ಅಂತೇಳಿ ಭಾಳ ಇನ್ಸ್ಪಿರೇಷನ್ ನನಗೆ ಅಂತ ಹೇಳಿದ್ರು. ಮೇಡಮ್ ನೀವು ಹೇಳಿದ್ರಲ್ಲ
ಹೇಳಿದ್ದೀನಿ ರಮ್ಮಿಂಗೆ. ಸೊ ಆಮೇಲೆ ನಿನ್ನೆ ವ್ಲಾಗ್ಗೆ ಬಂದಿರೋಂಥ ಕಮೆಂಟ್ಸ್ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ತಪ್ಪೇ ಆಗ್ಬಿಡುತ್ತೆ. ಸೀರಿಯಸ್ಲಿ ಎಂತೆಂಥ ಕಮೆಂಟ್ಸ್ ಮಾಡಿದ್ದೀರಾ ಅಂತ ಅಂದರೆ, ನಾವು ಒಂದು ವ್ಲಾಗ್ನ ಮಾಡಿದಾಗ ಆ ಕಮೆಂಟ್ಸ್ ಬರುತ್ತಲ್ಲ, ಅದನ್ನ ಓದಿದಾಗಲೇ ನಮಗೆ ಸಾರ್ಥಕ ಈ ವಿಡಿಯೋ ಮಾಡಿದ್ದು ನಾವು ಅಂತ ಅನ್ಸುತ್ತೆ. ಅಷ್ಟು ಜನ ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಲಾಟ್ಸ್ ಆಫ್ ಲವ್ ನಮ್ಮ ಕಡೆಯಿಂದ. ನಾನು ಜೋಶಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಲ್ಲ, ಹಂಗೆ ಕ್ಯಾಮ್ರಾ ಎಲ್ಲ ಇರ್ತದೆ. ಆ್ಯಂಡ್ ನನಗೆ ಆ ಕಮೆಂಟ್ಸ್ ಒಂದೊಂದು ನೋಡಿ, ನಮ್ಮನ್ನ ನೋಡಿ ಸಹಿಸಕ್ಕಾಗದೆ ಉರ್ಕೊಳ್ಳೋರು ಒಂದಷ್ಟು ಜನ ಇದ್ರೆ, ನಮ್ಮನ್ನ ನೋಡಿ ನಮ್ಮನ್ನ ಅಪ್ರಿಷಿಯೇಟ್ ಮಾಡೋರು, ನಮ್ಗೆ ಪ್ರೀತಿ ಕೊಡೋರು ಸಾವಿರಾರು ಜನ. ನಮ್ಮ ನೋಡಿ ನಮ್ಮ ಬಗ್ಗೆ ಇಲ್ದಿರೋದನ್ನ ಅವರೇ ಊಹೆ ಮಾಡ್ಕೊಂಡು ಏನೇನೋ ಅನ್ಕೊಳ್ಳೋರು ಒಬ್ರೋ ಇಬ್ರೋ ಇರ್ತಾರೆ. ಆದ್ರೆ ನಾವು ಹೇಳಿರೋದನ್ನ ಅದನ್ನ ಒಂದು ಇನ್ಸ್ಪೈರ್ ಆಗಿ ನೋಡಿದೆ. ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ಪ್ರತಿ ಮ್ಯಾಕ್ಸಿಮಮ್ 90% ಇನ್ಸ್ಪಿರೇಷನ್. ನಿಮ್ಮಿಬ್ರದ್ದು ಲೈಫ್ ಸ್ಟೈಲ್ ನಮ್ಗೆ ಭಾಳ ಇಷ್ಟ ಆಯಿತು. ಮತ್ತದು ನಮಗೆ ಈಗ ನಮ್ಮ ಲೈಫ್ಗೂ ಅದು ಹತ್ರವಾಗಿದೆ ಅಂತ ಕೇಳಿದಾಗ, ಎಲ್ಲರೂ ನಾವು ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಈ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂದಾಗ ಕಾಮನ್ ಆಗಿ ಒಬ್ಬರು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀವಲ್ಲ, ಅದನ್ನು ಇನ್ನೊಬ್ಬರು ಫೇಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಜೀವನಕ್ಕೆ ಹತ್ರ ಅನ್ಸೋದು ಸಹಜ. ಆಮೇಲೆ ಇನ್ನೊಂದೇನು ಗೊತ್ತಾ, ಮೇನ್ ಆಗಿ ಕಮೆಂಟ್ ಮಾಡಿರೋದು, ನೀವಿಬ್ರು ಒಟ್ಟಿಗೆ ಮಾತಾಡ್ತೀರಾ, ನಮ್ಗೆ ವಿಡಿಯೋ ನೋಡೋದಕ್ಕೆ ಇರಿಟೇಟ್ ಆಗ್ಬಿಡುತ್ತೆ, ಒಬ್ರಾದ್ಮೇಲೆ ಒಬ್ರು ಮಾತಾಡಿ, ನವೀನ್ ಅಣ್ಣನ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಡಿ ಅಂತೆಲ್ಲ ಕಮೆಂಟ್. ಆಮೇಲೆ ಲಾಸ್ಟಲ್ಲಿ ಅದೇ ಕಮೆಂಟಲ್ಲಿ ಹೇಳಿದ್ರೆ ಜಸ್ಟ್ ಫಾರ್ ಫನ್ ಹೇಳಿದ್ದು ಅಂತ ನಾನು ಓದ್ದೆ. ಸೊ ನಾವ್ ಹಂಗೆ ಇಬ್ರು ಒಟ ಇಬ್ರು, ಆಮೇಲೆ ಇನ್ನೊಬ್ರು ಒಬ್ರನ್ನೊಬ್ರು ಹೊಗಳ್ಕೊಳ್ಳೋದು, ಚೆನ್ನಾಗಿದೆ ನಿಮ್ದು ಅಂತ ಅಂದ್ಬಿಟ್ಟು ಅದು ಮನ್ಸಿಗೆ ಅನ್ಸುತ್ತೆ. ಏನು ಗೊತ್ತಾ, ಈಗ ಅಲ್ಲಿ ರಮ್ಯ ಮಾತಾಡ್ಬೇಕಾದ್ರೆ ನಂಗೆ ಇಲ್ಲೇನೋ ಓಡಿರ್ತದೆ, ಅದನ್ನ ಹೇಳಿಲ್ಲ ಅಂದ್ರೆ ನಂಗೆ ಮರ್ತೋಗ್ಬಿಡುತ್ತೆ. ಅದು ಪ್ರಾಬ್ಲಮ್. ಅದು ಏನು ಗೊತ್ತಾ, ನಾರ್ಮಲಾಗಿ ಕ್ಯಾಮ್ರಾ ಇಲ್ಲದೆ ಹೋದಾಗ ನಾರ್ಮಲಾಗಿ ಮಾತಾಡ್ಬಿಡ್ತೀವಿ ಪಡ ಅಂತ. ಬಟ್ ಕ್ಯಾಮ್ರಾ ನನ್ನ ಮುಂದೆ ಇದ್ದಾಗ ನಾನು ನರ್ವಸ್ ಆಗಿಬಿಡ್ತೀನಿ. ಸ್ವಲ್ಪ ರಮ್ಮಿನಷ್ಟು ನನಗೆ ಫ್ಲೋ ಬರಲ್ಲ. ಆದ್ರೂ ನಿಮ್ಮ ಮಾತಿಗೆ ಕಣಪ್ಪ ಎಲ್ರಿಗೂ ಇಷ್ಟ ಆಗೋದು. ನನಗೆ ಫಿಲ್ಟರ್ ಇಲ್ಲ, ಏನು ಬಂತು ಅದು ಮಾತಾಡ್ಬಿಡ್ತೀನಿ. ಅದು ಸರಿ ನಾ ತಪ್ಪ ಅದೇನು ಯೋಚನೆ ಮಾಡೋಕೆ ಹೋಗಲ್ಲ, ನಾನು ಹಂಗಂಗೆ ಮಾತಾಡ್ಬಿಡ್ತೀನಿ. ಇದನ್ನ ವಿಡಿಯೋ ಮುಂದೆ ಹೇಳ್ಬೇಕಾ ಹೇಳ್ಬಾರ್ದಾ ಅನ್ನೋ ಸೆನ್ಸು ನಮ್ಗೆ ದೇವ್ರನೇ ಇರಲ್ಲ. ಅದಕ್ಕೆ ಎಲ್ರಿಗೂ ನೀವು ಇಷ್ಟ ಆಗೋದು. ನೀವು ಗುಡ್ ಹಾರ್ಟ್ ಪರ್ಸನ್ ಇರೋದನ್ನ ಇದ್ದಂಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟೆ ಜನ ನಿಮ್ಮನ್ನ ಇಷ್ಟಪಡೋದು. ರೀಲ್ಸ್ ಮಾಡ್ಬಿಡೋಣ. ಕೈ ನೋಯ್ತೈತೆ, ನಿನ್ನ ಫೋನ್ ಎಮ್ಮೆ ಪಾರ ಐತೆ. ರೀಲ್ಸ್ ಅಪ್ಪ ನೋಡಿ, ನಮ್ಮ ಅಕ್ಕ ನನ್ನ ಸೀರೆ ಉಟ್ಕೊಂಡವಳೆ, ಅವಳ ನೆಕ್ಲೆಸ್ ಹಾಕೊಂಡಿದ್ದೀನಿ ನಾನು. ಸೊ ಇಬ್ರು ಎಕ್ಸ್ಚೇಂಜ್. ಅದು ಫ್ಲಾಶ್ ಆನ್ ಮಾಡ್ಕೊಬಿಡ್ತಾಳೆ, ಆಫ್ ಮಾಡಿ ಸೌಮ್ಯ. ಚೆನ್ನಾಗೈತೇನೆ ನನ್ನ ಸೀರೆ. ನಿನ್ನ ನೆಕ್ಲೆಸ್ ಅಂತೂ ನಂಗೆ ಸಖತ್ತಾಗಿ ಕಾಣ್ತೈತೆ, ಇಷ್ಟ ಆಯ್ತು ಅಲ್ವಾ? ಅದಕ್ಕೆ ನಿನ್ನ ನೆಕ್ಲೆಸ್ ನಾನು ಮಡಿಕೋತೀನಿ, ನನ್ನ ಸೀರೆ ನೀನು ಮಡಿಕೋ. ಅಮ್ಮ ನಡಿಯಮ್ಮ, ಹೋಗದ ಎತ್ಕಮ್ಮ ಬ್ಯಾಗು. ಸಾಧ್ಯನೇ ಇಲ್ಲ. ನಡೀರಿ ಹೋಗೋಣ. ಫ್ರೆಂಡ್ಸ್, ಲಾಸ್ಟ್ ಮೂಮೆಂಟಲ್ಲಿ ಜುಮ್ಕಿನ ಚೇಂಜ್ ಮಾಡಿಸಿದ್ರು. ಇದಾಕೋ ಹೊಸದು, ಇದು ಸ್ವಲ್ಪ ಯೂನಿಕ್ ಆಗಿದೆ ಅಲ್ವಾ, ಸೊ ಇದನ್ನ ಹಾಕೋ ಅಂತ ಅಂದ್ಬಿಟ್ಟು, ಸೊ ನಾನೀಗ ಈ ಜುಮ್ಕಿನ ಹಾಕ್ಕೊಂಡೆ. ಈಗ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಸ್ವಲ್ಪ ಲೇಟ್ ಆಯಿತು ಹೊರಡೋದು. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಆಫೀಸಿಂದ ಎಲ್ಲ ಬಂದು ರೆಡಿ ಆಗೋದು ಸ್ವಲ್ಪ ಲೇಟೇ ಆಯಿತು. ಬಟ್ ಬಂದ್ವಿ. ಮದುವೆ ಇದ್ದಿದ್ದು ಬಂದು ಆ್ಯಕ್ಚುಲಾಗಿ ಬನ್ನೂರಿಂದ ಮುಂದೆ ಕಿರ್ಗಾವ್ಲು ಸಂತೆಮಾಳ ಅಂತ ಅಂದ್ಬಿಟ್ಟೇನೋ ಇದೆಯಲ್ಲ, ಅಲ್ಲಿ ಇದೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಚೌಟ್ರಿಗೆ ಬಂದಿರೋದು. ಅಲ್ಲಿ ಮದುವೆ ಯಾರ್ದು ಅಂತ ಅಂದರೆ ನನ್ನ ರಿಲೇಟಿವ್ದೇನೆ. ಸೊ ಹಾಗಾಗಿ ನಾವು ಎಲ್ಲರೂ ಬಂದ್ವಿ. ಬಂದು ಅಷ್ಟರಲ್ಲಿ ಒಳಗಡೆ ಹೋಗಿರೋಣ. ಶಿವು ಮತ್ತು ರಕ್ಷಿತನೂ ರಕ್ಷಿತ ಅವ್ರ ಕಡೆದು ಇನ್ನೊಂದು ಫಂಕ್ಷನ್ ಏನೋ ಇತ್ತಂತೆ, ಮ್ಯಾರೇಜ್ ಇತ್ತಂತೆ, ರಿಸೆಪ್ಷನ್ನು. ಸೊ ಅವರು ಅಲ್ಲಿ ಅಟೆಂಡ್ ಮಾಡಿಬಿಟ್ಟು ನಾವು ಬರ್ತೀವಿ ಅಂತ ಅಂದರು. ನಾವು ಒಳಗಡೆ ಹೋಗಿರೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಅಥರ್ವನ್ಗೆ ಯಾರಿನ್ಗೆ ಇಬ್ರಿಗೂ ಕೂಡ ನಿದ್ರೆ, ಅವ್ರ ಕಾರಲ್ಲೇ ನಿದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವನು ಎದ್ಮೇಲೆ ಸುಮ್ಮನೆ ಆದ. ಅವನು ಅಥರ್ವ ಅಳ್ತಾ ಇದ್ದ, ಅವನು ಎತ್ಕೋ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದ. ಸೊ ಈಗ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ಚಿಂಟು ಕೂಡ ಬಂದಿದ್ಲು. ಜೀವಿತ್ ಈಗ ಮಿಸ್ ಆಗ್ತಾನೆ ಎಲ್ಲ ಫಂಕ್ಷನ್ಸಲ್ಲೂ. ಸ್ಟಡೀಸ್ ಇಂಪಾರ್ಟೆಂಟ್ ಅಲ್ವಾ, ಮಕ್ಕಳು ಅಷ್ಟು ಕಷ್ಟ ಬಿದ್ದು ಓದ್ತಾ ಇದ್ದಾರೆ, ಅವ್ರ ಫ್ಯೂಚರ್ಗೋಸ್ಕರನೇ ಎಲ್ಲ ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮನೂ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ. ಸೊ ಹೇಗೋ ಎಲ್ಲ ಒಳ್ಳೇದಾದರೆ ಸರಿ. ಈಗ ನೀವು ನೋಡ್ತಾ ಇರ್ಬೋದು, ಹುಡುಗ ಹುಡುಗಿ ಇವರೇನೆ ಆಲ್ರೆಡಿ ರಿಸೆಪ್ಷನ್ ಎಲ್ಲ ನಿಲ್ಲಿಸೋ ಆಲ್ಮೋಸ್ಟ್ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾಯಿದ್ರು. ನಾವು ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಶಿವು ರಕ್ಷಿತನು ಬಂದುಬಿಡ್ಲಿ, ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಹಾಗೆ ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು. ನಾವು ಕೂಡ ಕೂತ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ, ಶಿವು ರಕ್ಷಿತ ಬರಲಿ ಅಂದ್ಬಿಟ್ಟು. ಏನೋ ಈ ಥರ ಫಂಕ್ಷನ್ಸ್ಗಳು, ಮದುವೆ ಅದು ಇದು ಬಂದಾಗ ಎಲ್ಲರೂ ಸಿಗ್ತೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಆಗುತ್ತೆ.
ಆ್ಯಂಡ್ ಅಲ್ಲಿ ಒಂದಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸು ವೀಡಿಯೋಸ್ ನೋಡ್ತೀವಿ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಇವರು ಎಲ್ಲ ಗೊತ್ತಿರೋರೇನೆ, ಬಟ್ ಎಲ್ಲರೂ ಮಾತಾಡ್ಸ್ತಾ ಇದ್ರು, ನಿಮ್ಮ ವೀಡಿಯೋಸ್ ನೋಡ್ತಿರ್ತೀವಿ ರಮ್ಯಾ ರೆಗ್ಯುಲರ್ ಆಗಿ ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ನೋಡಿದಾಗ ನಿಜ ತುಂಬಾ ಖುಷಿ ಆಗ್ತಾ ಇತ್ತು. ನಾವು ಚಿಕ್ಕವರಿದ್ವಿ, ಸೊ ಅವಾಗ ಎಲ್ಲ ಪರಿಚಯ ಆಂಟಿ ಮನೆಗೆ ಬರ್ತಾ ಇದ್ರಲ್ಲ ರಿಲೇಟಿವ್ಸು, ಅವಾಗ ನಾವು ನೋಡ್ತಾ ಇದ್ದಿದ್ದು. ಅವರೆಲ್ಲ ಬಂದ್ಬಿಟ್ಟು ಎಲ್ಲ ಅಪ್ರಿಷಿಯೇಟ್ ಮಾಡಿದಾಗ ನಿಜ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲ ಫೋಟೋಸು ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು, ಎಲ್ರೂ ನೋಡಿದ್ದು ಮಾತಾಡ್ಸಿದ್ದು ಎಲ್ಲ ಕೂಡ. ನಮ್ಮ ಅತ್ತರ್ವಂಗೆ ನಿದ್ರೆ, ಅವನು ಸ್ಕೂಲಿಂದ ಬಂದು ಯೂಶಲಿ ಸ್ವಲ್ಪ ಹೊತ್ತು ಮಲಗಿಬಿಡ್ತಾನೆ 1 hour ಆ ಥರ, ಬಟ್ ಇವತ್ತು ಮಲಗಿರಲಿಲ್ಲ. ಹಾಗಾಗಿ ಅವನಿಗೆ ಫುಲ್ಲು ನಿದ್ರೆ ಬರ್ತಾಯಿತ್ತು. ಅವನಿಗೆ ಅವನು ಅಳ್ಕೊಂಡು ಕೂತಿದ್ದ. ಅದಕ್ಕೆ ಊಟ ಮಾಡಿಬಿಡೋಣ ಅಥರ್ವ, ನೆಕ್ಸ್ಟ್ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಫೋಟೋ ತೆಗೆಸ್ಕೊಂಡು ಹೊರಟ್ಬಿಡೋಣ ಅಂತ ಅವನನ್ನು ಸಮಾಧಾನ ಮಾಡಿದ್ದಾಯಿತು. ಸೊ ಅಷ್ಟರಲ್ಲಿ ಇನ್ನೇನೋ ಇವರು ಕಾರ್ ಪಾರ್ಕ್ ಮಾಡ್ತಾಯಿದ್ದೀವಿ ಅಂತ ಅಂದರು ಶಿವು ಅವರು. ಸೊ ಅವರಿಗೇನೆ ಈಗ ವೆಯ್ಟ್ ಮಾಡ್ತಾಯಿದ್ದೀವಿ, ಸ್ಟೇಜ್ ಮೇಲೆ ಹೋಗಿ ವಿಶ್ ಕೂಡ ಮಾಡಿಬಿಟ್ಟು ಬರೋಣ ಅಂತ. ಹಾಗೆ ಅವರಿಬ್ಬರು ಬಂದರು. ಅವರು ಇನ್ನೊಂದು ಫಂಕ್ಷನ್, ಮದುವೆ ಇದ್ದಿದ್ದರಿಂದ ರಿಸೆಪ್ಷನ್ನು, ಅದನ್ನು ಮುಗಿಸಿ ಅವ್ರು ಬರೋದು ಸ್ವಲ್ಪ ಲೇಟೇ ಆಯಿತು. ಸೊ ನಮ್ಮ ಜೋಡಿ, ನಮ್ಮನೆ ಹುಡುಗ ಹುಡುಗಿ ಬಂದರು. ಖುಷಿ ಆಯಿತು. ಅದು ಕಂಪ್ಲೀಟ್ ಅಂತ ಅನ್ಸೋದು ಈಗ ಇವ್ರುಗಳು ಇದ್ದರೆ ಅಷ್ಟೇ. ನಮಗೆ ನಾವು 3 ಜನದ ಫ್ಯಾಮಿಲಿ. ನಮ್ಮ ಭಾವ ಮಿಸ್ ಆಗಿಬಿಟ್ರು, ಅವ್ರಿಗೆ ವರ್ಕ್ ರಜಾ ಇರಲಿಲ್ಲ, ಅವ್ರು ಹೋಗಲೇಬೇಕಾಯಿತು. ನಮ್ಮ ಭಾವ ಇರಲಿಲ್ಲ. ಹಾಗಾಗಿ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಅನ್ಸೋದು ನಾವು ಇಷ್ಟು ಜನ ಸೇರಿದಾಗ ನಮಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಅದರಲ್ಲೂ ನಾವು 3 ಜನ ಸೇರ್ಕೊಬಿಟ್ರಂತೂ ಒಂದು ವೈಬೇ ಕ್ರಿಯೇಟ್ ಮಾಡಿಬಿಡ್ತೀವಿ. ಆ್ಯಂಡ್ ರಕ್ಷಿತನು ಬಂದಲು. ನಾವು ಫಸ್ಟ್ ಹೋಗಿ ಊಟ ಮಾಡ್ಕೊಬಂದ್ಬಿಡೋಣ, ಖಾಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಊಟಕ್ಕೆ ಅಂತ ಬಂದ್ವಿ. ಮದುವೆ ಅಂತ ಬರೋದು ನಾವು ಇನ್ನೇನಕ್ಕೆ, ಊಟಕ್ಕೆ ಅಲ್ವಾ, ಫಸ್ಟ್ ಊಟ ಮಾಡಿಬಿಡೋಣ ಅಂತ ರೇಗಿಸ್ಕೊಂಡು ಓಕೆ ಫಸ್ಟು ಊಟಕ್ಕೆ ಅಂತ ಬಂದ್ವಿ. ಅಲ್ಲಿ ಸ್ಟೇಜ್ ಮೇಲೆಲ್ಲ ಇನ್ನೂ ಫೋಟೋಸ್ ತೊಗೋತಾ ಇದ್ರಲ್ಲ, ಇನ್ನೇನು ನಾವು ಸ್ವಲ್ಪ ಬಂದಿದ್ದೆ ಲೇಟು, ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನಮ್ಮಮ್ಮ ನೀವೆಲ್ಲ ಊಟ ಮಾಡಿ ನಾನು ನೋಡ್ಕೊತೀನಿ ಅಂತ. ನೋಡಿ ನಮ್ಮಮ್ಮ ಯಾವಾಗಲೂ ಇದೇ ಥರ, ಅಮ್ಮ ಬೇಡ ಎಲ್ಲರೂ ಊಟ ಮಾಡೋಣ ಅಂದ್ಬಿಟ್ಟು ರಿಲೇಟಿವ್ ಕೈಲಿ ಕೊಟ್ವಿ. ನಾವು ಊಟ ಮಾಡೋದಕ್ಕೆ ಬಿಡಲ್ಲ ಯೂಶಲಿ. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು, ಊಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಇವರೇ ಆಂಟಿ, ಹುಡುಗ ಇದ್ದಾರಲ್ಲ, ಹುಡುಗನ ತಾಯಿ, ಗ್ರೀನ್ ಬ್ಲೌಸು ಮತ್ತು ಪಿಂಕ್ ಸ್ಯಾರಿ ಹಾಕಿದಾರಲ್ಲ ಇವರು. ಸೊ ಈಗ ಸ್ಟೇಜ್ ಮೇಲೆಲ್ಲ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಭಾರತಿ ಆಂಟಿ ಅಂತ. ಸೊ ನಾವು ಚಿಕ್ಕವರಿಂದ ಯಾವ ಥರ ಅಂತ ಅಂದರೆ, ನಮ್ಮ ಫ್ಯಾಮಿಲಿ ಮತ್ತು ಈ ಆಂಟಿ ಫ್ಯಾಮಿಲಿ ಮತ್ತು ಇನ್ನೊಬ್ಬರು ಆಂಟಿ ಫ್ಯಾಮಿಲಿ, ಅವ್ರ ಹೆಸರು ಭಾರತಿ ಅಂತ, ನಾವು 3 ಜನ ಒಂದು ಕ್ಲೋಸ್ಡ್ ಫ್ಯಾಮಿಲಿ ಆಯಿತಾ. ನಾವೆಲ್ಲ ತುಂಬ ಅಂದರೆ ನಮ್ಮ ಡ್ಯಾಡಿ ಇದ್ರಲ್ಲ ಅವಾಗ, ನಮ್ಮ ಡ್ಯಾಡಿ ಮತ್ತು ಭಾರತಿ ಆಂಟಿ ಹಸ್ಬೆಂಡ್ ಅಂಕಲ್ ರಮೇಶ್ ಅಂಕಲ್ ಇದ್ದಾರಲ್ಲ ಅವರು, ಮತ್ತು ಇನ್ನೊಬ್ಬರು ಲಕ್ಷ್ಮಣ ಅಂಕಲ್ ಅಂತ, ನಾವು 3 ಫ್ಯಾಮಿಲಿ ಒಂಥರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ವಿ. ಅದೆಲ್ಲ ಈಗ ಅಂಕಲು ಇಲ್ಲ, ನಮ್ಮ ಡ್ಯಾಡಿನೂ ಇಲ್ಲ, ಇನ್ನೊಬ್ಬರು ಅಂಕಲ್ ಈಗ ಮದುವೆ ಆಗ್ತಾ ಇದ್ದಾನಲ್ಲ ಹುಡುಗ, ಅವ್ರ ಡ್ಯಾಡಿ ಇದ್ದಾರೆ. ಸೊ ಅದು ಚೆನ್ನಾಗಿತ್ತು. ಅವಾಗೆಲ್ಲ ಎಲ್ಲೇ ಹೋದ್ರು ಒಟ್ಟಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ, ಅದೊಂಥರ ಖುಷಿ ಇರ್ತಾಯಿತ್ತು. ಸೊ ಈಗ ಅಂಕಲ್ ಮತ್ತು ಆಂಟಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವ್ರದ್ದೆಲ್ಲ ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವ್ರನ್ನ ನೋಡಿ ನಮ್ಮ ಜನ್ರೇಷನ್ ಇವಾಗ ಹೋಗ್ತಾ ಇದೆ. ಪ್ರತಿ ತಂದೆ ತಾಯಿಗೂ ಮಗನ ಮದುವೆ ಮಾಡಬೇಕಾದ್ರೆ ಆಗಿರ್ಬೋದು, ಮಗಳು ಮದುವೆ ಮಾಡಬೇಕಾದ್ರೆ ಇರ್ಬೋದು, ಎಷ್ಟು ಸಂತೋಷ ಇರುತ್ತಲ್ವ, ಅವ್ರ ಮನಸ್ಸಲ್ಲಿ ಒಂಥರ ನೆಮ್ಮದಿ ಇರುತ್ತೆ. ನಿಜವಾಗ್ಲೂ ನಾವು ಇದನ್ನೆಲ್ಲ ಮರೆಯೋದಕ್ಕೆ ಹೋಗ್ಬಾರ್ದು. ಅವ್ರಿಗೂ ಆ ತೃಪ್ತಿ ಎಲ್ಲೋ ಕಾಣಿಸ್ತಾ ಇತ್ತು. ಗಾಯ್ಸ್, ಈಗ ನಮ್ಮದು ಬಂದಿದ್ದ ಕೆಲಸ ಮುಗೀತು, ಅಂದರೆ ಮದುವೆ ಮುಗೀತು, ಹೊರಡ್ತಾ ಇದ್ದೀವಿ. ಭರ್ಜರಿ ಬ್ಯಾಟಿಂಗ್ ಆಯಿತು. ಒಂದೇ ಕಣ್ಣಲ್ಲಿ ಅಳ್ತಾರೆ, ಒಂದು ವಿಡಿಯೋನು ಮಾಡ್ಕೊಟ್ಟಿಲ್ಲ ಅಂತ. ನವೀನ್, ನಾನು ನೀನು ಮಾಡೋಣ ಬಾ, ಮಾಡಿಲ್ವಲ್ಲ. ನಾವು ಮಾಡೋಣ. ನಾವೇನು ಓಲ್ಡ್ ಕಪಲ್ಸಾ? ಇಲ್ಲಿ ಇವರು ಅವ್ರ ಹಸ್ಬೆಂಡ್ ಬಂದಿಲ್ಲ ಅಂತ ಫೀಲಿಂಗ್ ಅಲ್ಲಿ ಇದ್ದಾರೆ. ಮತ್ತೆ ನಮ್ಮ ಅಣ್ಣ ಇಲ್ಲ ಅಂತ ಬೀಗರೊಟ್ಟು ತೀರ ಮಿಂಚ್ಕೊಬಿಡ್ತಾರೆ. ಬಂಟು ನಿದ್ರೆ ಬರ್ತಾ ಇದೆಯಾ? ಎಲ್ಲಾರು ಅವ್ರ ಗಂಡಿರ ಹತ್ರ ಖರ್ಚು ಕೇಳ್ತಿದ್ರೆ ನನ್ನ ಗಂಡ ಕೇಳಕ್ಕೆ ತಂದು ಕೊಡ್ತಿದ್ರು. ನಾವು ನನ್ನ ಹೆಂಡತಿ ಕೇಳಕ್ಕಿಂತ ಮುಂಚೆನೇ ಕೊಡೋದು. ನಾವು ಮಾಡ್ತಾ ಇದ್ದೀರಾ? ಹಾ, 3, 2, 1 ಸ್ಟಾರ್ಟ್. ಅವರ ಮನೆ ಈಗ ಬೀಗರ ಮನೆ. 3, 2, ಪೊಸಿಷನ್ 1 ಗೋ. ಜೋರಾಗಿ ಆಡಳ್ಕ ಮಾಡ್ರ. ತವರ ಮನೆ ಅಂತಿಯರೇ ಬೀಗ ಬೀಗುತ್ತಿ
ಒಂದು ಇತ್ತಲವಾಗಿ ಇತ್ತಲ ಬಂದು ಅತ್ತಲವಾಗಿ ಅತ್ತಲ ಇತ್ತಲ ಎಲ್ಲ ವೈದ್ಯರದ ರಕ್ಷಿತರಿಂದನೇ ವೈದ್ಯರದೆಲ್ಲ ರಕ್ಷಿತರಿಂದನೇ ಹೊಸ ಕಲಾವಿದರನ್ನ ತಗ ಏನೋ ಮೂವಿಗೆ ಹಾಕಬಾರ್ದು ಅಂದ್ರು ಕೇಳಲ್ಲ. ಇಬ್ರಿಗಿಂತ ರಕ್ಷಿತನೇ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಂತ ಹಾಕ್ಬೇಕು ಕಾಮೆಂಟು. ಹಂಗ್ ಬರ್ಬೇಕು ಈ ಸಲ. ಹಾಡು ಹೇಳ್ರು. ಈಗ ತವರ ಮನೆ ಬೀಗ ಬೀಗುತ್ತಿ ಇತ್ತಲ ಬಂದು ಇತ್ತಲವಾಗಿ ಇತ್ತಲ ಬಂದು ಗೋಕುಲಬೊಮ್ಮ. ಎಷ್ಟಾಗಾಯ್ತು? ಬೇಡ ರೀ, ಬೇಡ 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 ಬೇಡ. ಬನ್ನಿ ಬನ್ನಿ, ಇಲ್ಲಿ ಓಡೋಣ ಓಡೋಣ. ಹೊಡಿ 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 ಹೊಡಿ. ನೋಡಿ ಮಕ್ಕಳು ಖುಷಿ ನೋಡಿ ಇಲ್ಲಿ. ಆರ್ಯ ಆತರ ಬೈಲಿ ಅಲ್ಲಿ ನೋಡಿ ರೀಲ್ಸ್ ಮಾಡ್ತಾವ್ರೆ. ತವರ ಮನೆ ಈಗ ಬೀಗರ ಮನೆ ಅಂತ. ಅದಕ್ಕೆ ನೀರು ಡ್ಯಾನ್ಸ್ ಮಾಡ್ತಾ ಇದಾರೆ. ಡ್ಯಾನ್ಸ್. ಆರ್ಯ ಬೇಡ ಆರ್ಯ. ಪಾಪು ಎಲ್ಲ ಎಳಿಬಾರ್ದು ಎಳಿಬಾರ್ದು. ಮುಟ್ಟಬೇಕಾದ್ರೆ ಏನಾಗಲ್ಲ, ಎಳಿಬೇಡ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಇವ್ರು ಎಲ್ಲೋದ್ರೂ ಅದೊಂದು ಆಡ್ಬಿಡಲ್ಲ. ತವರ ಮನೆ ಈಗ ಬೀಗರ ಮನೆ ಅದೊಂದು ಹಾಡ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇವ್ರು 3 ಜನ ರೀಲ್ಸ್ ತವರ ಮನೆ ಈಗ ಬೀಗರ ಮನೆ ಸಾಂಗ್ ಬಿಡಲ್ಲ ಇವರು. ಎಲ್ಲೋಗ್ಲಿ ಅದೊಂದೇ ಸಾಂಗ್ ಇವರು. ವಿಡಿಯೋ ಮಾಡು ಅಂತ ಎತ್ಕೊಳ್ಳಿ ಆತ ಹಾರಿನ ಎತ್ಕೊಳ್ಳಿ. ನೀನ್ ಹೇಳ್ಬಿಡ ಅದನ್ನ. ನೀನ್ ಹೇಳು ಈಗ. ಬೀಗರ ಮನೆಗೆ ಹೆಂಗ್ ಸ್ಟೆಪ್ ಹಾಕೊಂಡ್ರೆ ಬೀಗರ ಮನೆ ನನ್ನೇ ನೋಡಿದ್ರೆ ಏನಿದೆ ಚೆನ್ನಾಗ್ ಮಾಡ್ತಾರೆ. ಹಿಂಗ್ ಮಾಡೋದ್ರಲ್ಲಿ ಸುಮ್ಮನೆ ಏನಾಗಲ್ಲ. ಛೀ 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 ಹೋಯ್ತು ಬಿಡಿ, ಓಡಿಸಿದ್ವಿ. ಹತ್ತೆಲ್ಲ ಬಂದು ಇತ್ತಲ್ಲ ಬದಿಗೆ ಪೊಸಿಷನ್ ಕರೆಕ್ಟ್ ಆಗಿ ಮುಂಚೆನೆ ಮಾತಾಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಹತ್ತೆಲ್ಲ ಬಂದು ನೀನ್ ಆ ಕಡೆ ಹೋಗ್ಬಿಡು. ನೀವ್ ಒಬ್ರು ಆ ಕಡೆ ಹೋದಾಗ ಆ ಕಡೆ ಈ ಕಡೆ ಬರ್ಬೇಕು. ಮದಿದವ್ರು ಅಲ್ಲೇ ಇರ್ಬೇಕು. ನಿಂತ ಆ ಕಡೆ ತಾನೇ ಹೋಗೋದು. ಅವ್ರ ಹಿಂದೆ ಹಂಗ್ ಬನ್ನಿ ಬೇಗ. ನಾನು ಬರ್ತಿದಂಗೆ ನಾನು ಮುಂದೆ ಬರ್ತೀನಿ. ಹತ್ತೆಲ್ಲ ಇತ್ತಲ್ಲ ಗೋಕುಲ ಹೋಯ್ತು. ಬನ್ನಿ ಈಗ ಮಧ್ಯಕ್ಕೆ ಸ್ಟಾರ್ಟಾ. ನಾವೇ ಆರ್ಕೆಸ್ಟ್ರಾ ಮಾಡೋದಂಗ ಆಯ್ತದೆ. ತೋರಿಸ್ತೀವಿ ಫಸ್ಟ್ ಹಿಂಗೆ. ನಾನು ಹಿಂಗೆ ಯೂಟ್ಯೂಬ್ ಹಾಕದೆ ನಾಳೆ. ನವೀನ್ ನೀನ್ 3, 2 ಹೇಳ್ಬಿಡ. ಅವನು ಹೇಳಿ ಹೇಳಿ. ಓಕೆ ರೆಡಿ 2, 1 ಗೋ. ನೀಟಾಗಿ. ಈಗ ಬೀಗ ಬೀಗುತ್ತಿ ಮನೆ ತವರ ಮನೆ. ಮಾಡ್ತಾ ಇರ್ಬೇಕು. ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೀಟಾಗಿ ತಗೊಂಡ್ರಾಯ್ತು. ಇವ್ರು ಡ್ಯಾನ್ಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ? ನಮಗೆ ರೋಸ್ ಹೋಗಿದೆ. ರೀಟೇಕ್ ತಗೊಂಡು ಇವರು. ಹೌದಾ? ಈಗ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾ ನೀವು? ಅರ್ಜೆಂಟಾಗಿ ಹೋಗ್ಬೇಕು. ಇಲ್ಲೊಬ್ರು ಹೊಸ ಪ್ರೇಕ್ಷಕರಿದ್ದಾರೆ. ಮದ್ವೆ ಹುಡುಗ ಹಳಿಮಯ. ಹೌದಾ? ಅವ್ರ 2ನೇ ಅಕ್ಕನ ಮಗ. ಓ, ಅಮೃತಕ್ಕ ಅವ್ರ ಮಗನಾ? ಹೌದಾ? ಓಕೆ ಓಕೆ. ಇವರೆಲ್ಲ ಗೊತ್ತಾ ನಿಂಗೆ? ಗೊತ್ತಿಲ್ಲ? ಓ, ಗೋಣಿಕೊಪ್ಪ. ನೀವ್ ಯಾರು ವಿರಾಜಪೇಟೆನಾ? ಅದಕ್ಕೆ ಮೈಸೂರವರೆಲ್ಲ ಗೊತ್ತಿಲ್ಲ ನಿಂಗೆ. ನಾನು ನಿಮ್ಮ ಊರಿಗೆ ಬಂದಿದ್ದೆ ಗೊತ್ತಾ ನಿಂಗೆ? ಭರತ್ ಗೊತ್ತಾ? ನೋಡಿದ್ಯಾ? ಭರತ್ ಗೊತ್ತಿಲ್ಲ. ಭರತ್ ನಿಮ್ಮ ಅಣ್ಣನ? ಆರ್ಯ ಇದರ ಇದರ ಪಾರು ಹೋಗೋಣ. ಸೊಳ್ಳೆ ಕಚ್ಚಿದೈತಾ? ಆಯ್ತಾ ರಮ್ಯಾ? ಜಾಗದಲ್ಲಿ ನಿಲ್ಬೇಡ. ಫ್ರೆಂಡ್ಸ್ ಆಯ್ತು. ಈಗ ಇವ್ರದ್ದು ಹುಡುಗ ಹುಡುಗಿದು ಇನ್ನೂ ಮುಗ್ದಿಲ್ವಂತೆ. ಇನ್ನೂ ಒಂದು ಯಾವ್ದು ಅವಳೆ ಕಣಪ್ಪ ಜಾಸ್ತಿ ಟೆಕ್ಸ್ಟ್ ತಗೊಳ್ಳೋದು. ಮುಂಚೆ ಹೇಳ್ಕೊಟ್ಬಿಡು. ನಮ್ಮ ಮಾತಾಡ್ಬಂಗೆ ನಾವು ಅವ್ರ ಹತ್ತಿ ಟೆಕ್ಸ್ಟ್ ಜಾಸ್ತಿ ತಗೋತಾರೆ. ರಮ್ಯಾ 3 ಜನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂತೆ. ಯಾರ್ಯಾರಪ್ಪ?
ಹಂಗೆಲ್ಲ ಮಾಡ್ಬೇಕು. ನಮ್ಮ ಅವ್ವ ನೋಡಿ ಇಲ್ಲೇ ಹೇಳ್ತಾರೋ ಏನಂತೆ ರಕ್ಷಿತ ಸ್ವಾಮಿ ಮಮ್ಮಿ ನಮ್ಮ ಅವ್ವ ಏನಿಲ್ಲ ಮೊದಲು ಏನೇನು ಯಾರು ಸರಿಯಾಗಿ ಮಾಡೋದಿಲ್ಲ ನಮ್ಮವ್ವ ಅಂತ ನಮ್ಮ ಪಪ್ಪ ಅಂತಾನೆ. ರಮ್ಯಾ ಹೊರಡದ ರೀಲ್ಸ್ನ ಟೇಕ್ ತೊಗೊಂಡು ಮಾಡಿದ್ವಿ. ಬಟ್ ಸಖತ್ ಎಂಜಾಯ್ ಮಾಡಿದ್ವಿ. 3 ಜನನೂ ಸೇರಿಬಿಟ್ರೆ ಸಮಯ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆ ರೀಲ್ಸ್ಗಳನ್ನ 3 ಜನ ಸೇರ್ ಮಾಡೋದನ್ನ ತುಂಬ ಇಷ್ಟಪಡ್ತೀರಾ. ಬಿಕಾಸ್ ಅದಕ್ಕೇನಾದ್ನೇ ಸಂಬಂಧ ಅಂದರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಅದು ಇದು ಅಂತ ಇರುತ್ತೆ. ಬಟ್ ಅದನ್ನು ನೋಡಿದಾಗ ಎಲ್ರಿಗೂ ಖುಷಿ ಆಗುತ್ತೆ ಯೂಶ್ವಲಿ. ಸೊ ಹಾಗಾಗಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತೀರಾ. ಕಮೆಂಟ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ ರೀಲ್ಸ್ ನೋಡಿ. ನವೀನ್ ಹೆಂಗಾಯ್ತು ಮದುವೆ ಎಲ್ಲ? ಚೆನ್ನಾಗಾಯ್ತಲ್ವಾ? ಮದುವೆ ಎಲ್ಲ ಚೆನ್ನಾಗಾಯ್ತು. ಬಟ್ ನಮ್ಗೇನೆ ಈಗ ಗೊತ್ತು ಟಯರ್ಡ್ ಆಗೋಯ್ತು. ಜಾಸ್ತಿ ಹೊರಗಡೆ ಸುತ್ತಿಲ್ಲ, ಎಲ್ಲ ಲೇಔಟಲ್ಲೇ ಓಡಾಡಿದ್ದಾಯ್ತು. ನೀನು ನಂಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ಬೆಳಿಗ್ಗೆ ಇವತ್ತು ಬೇರೆ ಆಸಿಡಿಟಿ ಪ್ರಾಬ್ಲಮ್ ಬೇರೆ ನನಗೆ. ನನ್ನ ಲೈಫಲ್ಲೇ ಈ ಥರ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರಲಿಲ್ಲ. ನಾರ್ಮಲ್ ಆಗಿ ಬೇಸಿಗೆನೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಮಕ್ಕಳಿದ್ದಾಗ AC ಹಾಕೊಳಕ್ಕಾಗಲ್ಲ, ಬಹಳ ಕಷ್ಟ. ನೋಡಿ ಈಗ ಮದುವೆಗೆ ಹೋಗೋ ನಂಗೆ ಇವತ್ತು ಒಂಥರ ಕಂಫರ್ಟ್ ಆಗೇ ಇರಲಿಲ್ಲ. ನಾನು ಕಂಫರ್ಟೇಬಲ್ ಆಗಿ ಗೊತ್ತಾ ಈ ಆಸಿಡಿಟಿ ಪ್ರಾಬ್ಲಮಿಂದ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಬಟ್ ಹೋಗಿದ್ವಿ, ಎಲ್ಲ ಒಟ್ಟಿಗೆ ಹೋಗಿದ್ದು, ಒಂಥರ ಖುಷಿ ಆಯಿತು. ಮೇನ್ ಇನ್ನೊಂದು ಖುಷಿ ಆಗಿದೆ ಏನಂದ್ರೆ ರೀಲ್ಸ್ ಮಾಡ್ಕೊಂಡ್ವಲ್ಲ, ಅದು ನಂಗೆ ಭಾಳ ಖುಷಿ ಆಯಿತು. ಮದುವೆಗೂ ಎಲ್ಲ ಹೋಗಿದ್ದು. ಈ ಬಟ್ಟೆ ನೋಡಿ ಎಲ್ಲ ಹಂಗಂಗೆ ಮೆಸ್ಸಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಹೋಗೋ ಅರ್ಜೆಂಟಲ್ಲಿ ಎಲ್ಲ ಯಾವ ರೇಂಜಿಗೆಲ್ಲ ರೆಡಿ ಆಗೋದು. ನಾನು ನಮ್ಮ ಅಕ್ಕ ಚಿಂಟು ಎಲ್ಲ ಇಲ್ಲೇ ರೆಡಿ ಆದ್ವಾ. ಇವಾಗ ಹೆಂಗಾರು ಇಲ್ಲಿ ಬಂದ್ರೆ ಬಂದ್ ಮಾಡ್ಕೊಳ್ಳೋಣ ಅನ್ನೋ ಜೋಶಲ್ಲಿ ಹೋಗ್ತೀವಿ. ಬಂದ್ಮೇಲೆ ಅಯ್ಯೋ ಟ್ರಾವೆಲ್ ಮಾಡಿ ಸಾಕಾಗೈತೆ, ಹೋಗಪ್ಪ ಆಮೇಲೆ ಮಾಡ್ಕೊಂಡು. ಎಷ್ಟು ಕಿಲೋಮೀಟರ್ ಆಗ್ಬೋದು? 40 ಕಿಲೋಮೀಟ್ರ್. 40 ಆಗುತ್ತಾ? 40 ಆಗಲ್ಲ ಅನ್ಸುತ್ತೆ. ಒಂದು 35 ಆಗುತ್ತೆ ನಮ್ಗೆ. ಅದೊಂಥರ ಟಯರ್ಡ್ನೆಸ್ಸು. ಯಪ್ಪ ದೇವ್ರೆ. ಫಸ್ಟ್ ಅಥರ್ವ ನಿನ್ನ ಬಟ್ಟೆ ಕ್ಯೂಟಾಗಿ ಕಾಣ್ತಾ ಇತ್ತು ಕಂದ. ನೀನು ಅವತ್ತು ಹಬ್ಬದ ದಿನ ಪ್ಯಾಂಟ್ ಹಾಕಿದ್ದೆ ಅಲ್ವಾ, ಅದೇ ಥರದ್ರಲ್ಲಿ ಇದು ಶಾರ್ಟ್ಸು. ಆ ಕಲರು ಅಷ್ಟೇ ಒಂಥರ ಡಿಸೆಂಟಾಗಿ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯ್ತು? ಸ್ವಲ್ಪ ದಪ್ಪ ಆಗು ನೀನು. ಇಲ್ಲಿ ನೋಡಿಲಿ, ಸ್ಟ್ರಾಂಗ್ ಆಗಬೇಕು, ದಪ್ಪ ಆಗಬೇಕು ನೀನು. ದೊಡ್ಡವನಾದ್ಮೇಲೆ ಐತಿಯಾ? ನಂತರ ಸಣ್ಣವನು ನಾನು ಅಷ್ಟೇ, ಸಿಕ್ಕಾಬಿಟ್ಟೆ ಹೆರಿಡಿಟಿ. ನನ್ನ ಮದುವೆಲ್ಲ 50 kg 55 kg ಆ ಥರ ಇದ್ದಿದ್ದು. ಚೀಕು ಚೀಕು ಸಣ್ಣ ಮೂಳೆ. ಕೆಲವ್ರು ಹಂಗೆ ಎಷ್ಟು ತಿಂದ್ರು ದಪ್ಪ ಆಗಲ್ಲ. ಹುಸಿ ತಿಂತೀನ ನಾನು. ನಮ್ಮ ಬಂಟು ನನ್ನಂಗೆ ಸ್ವಲ್ಪ, ಅಂದ್ರೆ ಬಂಟುನೇನು ತುಂಬ ವೆಯ್ಟ್ ಇಲ್ಲ. ಆ್ಯಕ್ಚುಲಿ ಬಂಟು ಥರ ಇದ್ದಾಗ ಅಥರ್ವನೂ ಹಂಗೆ ವೆಯ್ಟ್ ಇದ್ದ. ಆಮೇಲೆ ಹೋಗ್ತಾ ಒಂತೀರ ಸಣ್ಣ ಆಗಿದ್ದು. ತಟ್ಟೆನೇ ತಿಂತೀನಿ ನಾನು. ಊಟ ಮಾಡ್ತಾರೆ ಆದರೆ ದಪ್ಪ ಆಗಲ್ಲ. ಬಟ್ ನಾವು ತಿನ್ನೋದೇ ಸ್ವಲ್ಪ ಆದರೂ ಸ್ವಲ್ಪ ನಾವು ಗುಂಡ್ಗುಂಡಕ್ಕೆ ಇರ್ತೀವಿ. ನಾನು ಮದುವೆಲೆಲ್ಲ ನೋಡಿ, ನಾನು ನಮ್ಮ ಡ್ಯಾಡಿ ಜೊತೆ ಇದ್ದೀನಲ್ಲ ಫ್ರೆಂಡ್ಸ್. ಈ ಫೋಟೋ ಇದೆಯಲ್ಲ, ಈ ಫೋಟೋ ನಾನು 2000 ಯಾವಾಗ 17 ಅನಿಸುತ್ತೆ ನಾನು ಆ ಫೋಟೋ ತೆಗೆಸ್ಕೊಂಡು. 16 17 ಆ ಫೋಟೋ ತೆಗೆಸ್ಕೊಂಡಾಗ ಎಷ್ಟು ಸಣ್ಣಕ್ಕಿದ್ದೆ ಗೊತ್ತಾ ನೋಡಿ. ಮೂಳೆ ಎಲ್ಲ ಕಾಣ್ತಾ ಇದೆ. ನನ್ನ ಮದುವೆಲಿ ನಾನು ಒಂದು 50 kg ಇದ್ನೇನು. ಮದುವೆ ಆಗಿದ್ದು ಎಷ್ಟು ವರ್ಷಕ್ಕೆ ನವೀನ್? ನಾನು 24 ವರ್ಷಕ್ಕೆ ನನ್ನ ಮದುವೆ ಆಗಿದ್ದು. ಸಣ್ಣನೇ ಇದ್ದೆ. ಇವಾಗ ನಾನು ಅಥರ್ವ ಹುಟ್ಟಾದ್ಮೇಲೆ ಏನು ಅಷ್ಟೊಂದು ವೆಯ್ಟ್ ಗೇನ್ ಆಗಿರಲಿಲ್ಲ. ಬಂಟು ಹುಟ್ಟಾದ್ಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆದೆ ನಾನು. ಅದೇನು ಗೊತ್ತಿಲ್ಲ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ದಪ್ಪ ಆಗೋದು ಒಂದಾದ್ರೆ, ಇನ್ನು ಕೆಲವರು ವರ್ಕೌಟ್ಸು ಅದೆಲ್ಲ ಮಾಡ್ತಾರೆ. ನಮ್ಮ ಹೇಳು. 36+ ಚಿಕನ್ ಆಗ್ಬಿಟ್ಟೆ ಅಂತೆ. ಚೆನ್ನಾಯ್ತಾ ಚೇರು? ಚೇರ್ ಚೆನ್ನಾಯ್ತಾ? ಕೂತ್ಕೊಂಡಿದ್ಯಲ್ಲ ಅದು. ಅಲ್ಲಾಡಿಸ್ತಾ ಇಲ್ವಾ ಅಲ್ಲಿ? ಗ್ಲಾಸ್ ಹೊಡೆದೋಗಿರೋದಲ್ಲ ಇವಾಗ. ಏನು ನೋಡಲ್ಲ ನೀವು. ಅಪ್ಪ ರಫ್ ಆ್ಯಂಡ್ ಟಫ್. ಥೂ ಹೋಗತ್ತಾಗೆ.
ಇಲ್ಲೇ ತೋರಿಸ್ತೀನಿ ಒಂದು ನಿಮಿಷ ನೋಡಿಲಿ ಈ ಥರ ಏಯ್ ಪಿಲ್ಲೋ ಹಿಂದೆ ಹಾಕೊಳ್ಳೋ. ಇಲ್ಲ ಹಿಂದೆ ಹಾಕೋ. ನನಗಂತೂ ಅದ್ರಲ್ಲಿ ಕುತ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ ಹಂಗಾಗೈತೆ. ಆ್ಯಕ್ಚುಲಿ ಆಸೆ ಪಟ್ಟು ತೊಗೊಂಡ್ವಿ, ನವೀನ್ ಅವರೇ ಆಸೆ ಪಟ್ಟು ತೊಗೊಂಡಿದ್ದು. ಅದನ್ನು ಅವತ್ತು ಮೂಲೆಯಲ್ಲಿ ಇಟ್ಬಿಟ್ಟಿದ್ವಿ. ಆಮೇಲೆ ಅಂದರೆ ಬಂಟು ಸ್ವಲ್ಪ ಓಡಾಡಂಗಾದ್ಮೇಲೆ ಇಲ್ಲೇ ಇಟ್ಟಿದ್ದು, ಇದೇ ಪ್ಲೇಸಲ್ಲಿ ಇಟ್ಟಿದ್ದು. ಬಟ್ ಬಂಟು ಓಡಾಡಂಗಾದ್ಮೇಲೆ ನೀವು ಹೊಡ್ಕೋತಾನೆ. ಅದು ಇದು ಎಷ್ಟು ಹೇಳೋದು? 19-20 ಸಾವಿರನೋ ಏನು. 90,000 ಕೊಟ್ಟಿದ್ದು. ಫುಲ್ ಟೀಕ್ ಅದು. ಆಮೇಲೆ ಏನು ಗೊತ್ತಾ, ಆ ಸ್ಟ್ಯಾಂಡ್ ತೆಗೀರಿ, ಒಳ್ಳೆ ಮಧ್ಯದಲ್ಲಿ ಸೆಂಟ್ರಲ್ ಬಂದು ನಿಂತ್ಕೊಂಡಂಗೈತದು, ಎದೆ ಮೇಲೆ ನಿಂತಂಗೆ. ಅಥರ್ವ, ಈ ಚೇರ್ನ ನಿಮ್ಮ ಪಪ್ಪ ಎಷ್ಟು ಪ್ರೀತಿಯಿಂದ ತೊಗೊಂಡ್ರು ಗೊತ್ತಾ. ನಾನು ಬಿಡಿ ಅದಕ್ಕೇನಕ್ಕೆ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಅವರು ಇಲ್ಲ ಚೆನ್ನಾಗಿರುತ್ತೆ, ಫರ್ನಿಚರ್ಸ್ ತೊಗೋಬೇಕಾದ್ರೇ ತೊಗೊಬಿಡೋಣ ಅಂತ. ಆದರೆ ನನ್ನ ಪ್ರೆಗ್ನೆನ್ಸಿಲಿ ಅವಾಗ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ತಿದ್ವಿ. ಬಂಟು ಹುಟ್ಟಾದ್ಮೇಲೆ ಈ ಗರ್ಭಾನೆ ನಿನಗೆ ಮೈದಾನವೀಗ ಅದರಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆದರೆ ನನಗಂತೂ ಇದ್ರಲ್ಲಿ ಕುತ್ಕೊಳ್ಳೋಕ್ಕೆ ಟೈಮೇ ಇಲ್ಲ. ನಮ್ಮ ಬಂಟುನು ಹೊತ್ತದ ಅಭ್ಯಾಸ ಆಗ್ಬಿಟ್ಟವನೇ ಈಗ ಇದ್ರ ಮೇಲೆ. ಅಪ್ಪ ಮಗ ಬಿಟ್ಟರೆ ಹಿಂಗೆ ಮಲ್ಕೊಬಿಡ್ತಾರೆ. ನಮ್ಮ ಬಂಟುನು ಹೊತ್ತದ ಅಭ್ಯಾಸ ಆಗ್ಬಿಟ್ಟವನೇ, ಈಗ ಮಲ್ಕೊಬಿಟ್ಟವನೇ ಅವನು. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀವಿ. ಟಯರ್ಡ್ ಆಗಿದೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟೈಮ್ ಎಷ್ಟೀಗ 12 ಗಂಟೆ ಆಗ್ತಾ ಇದೆ. ಅಥರ್ವ ನಡಿಮಗ್ನೆ ಮಲ್ಕೋ. ಗುಡ್ ನೈಟ್ ಹೇಳು ಎಲ್ರಿಗೂ. ಗುಡ್ ನೈಟ್ ಹೇಳು. ಒಂದ್ ಬಿಟ್ರೆ ಓಡ್ ಬರ್ತಾನೆ ಮಮ್ಮಿ ಅನ್ಕೊಂಡು ಡ್ಯಾಡಿ ಅಂತೆ. ನೀವು ಮಕ್ಕಳ ನಿಮ್ಗೆ ಎಷ್ಟು ಮಾಡಿದ್ರು ಅಷ್ಟೇ. ಆಯ್ತು, ನಿಮ್ಮ ಅಪ್ಪನ ಹತ್ರನೇ ಇರಿ, ಸರಿನಾ? ಅಥರ್ವ ಗುಡ್ ನೈಟ್ ಹೇಳು. ಅಥರ್ವ ಎಲ್ರಿಗೂ. ಓಕೆ, ಬಾಯ್.